ಚಕ್ರಬಡ್ಡಿ ಏನಿದೆ ಇಸ್ ದ 8th ವಂಡರ್. ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಇನ್ಕಮ್ ಮತ್ತು ಕ್ಯಾಪಿಟಲ್ ಗೇನ್ ಎರಡರ ಮೇಲೇನೂ ಚಕ್ರಬಡ್ಡಿ ವರ್ಕ್ ಆಗುತ್ತೆ. ಬೇರೆ ಬೇರೆ ಟೆನ್ಯೂರಲ್ಲಿ ಬೇರೆ ಬೇರೆ ರೇಟಲ್ಲಿ ಕಂಪೌಂಡಿಂಗ್ ಆಗುತ್ತೆ. ಸೊ ನೀವು ಫಿಕ್ಸೆಡ್ ಡೆಪಾಸಿಟಲ್ಲಿ ನೀವು 1 ವರ್ಷ ಇಟ್ಟರೂ ನಿಮಗೆ 6% ಸಿಗೋದು, 10 ವರ್ಷ ಇಟ್ಟರೂ 6% ಸಿಗೋದು. ಸ್ಟಾರ್ಟ್ ಅರ್ಲಿ ಆ್ಯಂಡ್ ಸ್ಟೇ ಲಾಂಗರ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಈ ವಿಶೇಷ ಎಪಿಸೋಡಿನಲ್ಲಿ ನಾವು ಚಕ್ರಬಡ್ಡಿಯ ಮಹತ್ವದ ಬಗ್ಗೆ ನಾವು ಚರ್ಚೆ ಮಾಡೋಣ. ಮುಖ್ಯವಾಗಿ ನೀವು ಕೇಳಿರ್ತೀರಿ, ಚಕ್ರಬಡ್ಡಿ ಅಂದರೆ ಈಗ ಅದು ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಚಕ್ರಬಡ್ಡಿ ಹಾಕಿದ್ರು ಅದರಿಂದ ಆಗುವಂಥ ಕಷ್ಟಗಳೆಲ್ಲ ಬಗ್ಗೆ ನಾವು ನೋಡಿದ್ದೀವಿ. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಒಂದು ಸಮ್ ಅಮೌಂಟನ್ನು ನೀವು ಒಂದು ಫಿಕ್ಸೆಡ್ ಡೆಪಾಸಿಟ್ ಇರ್ಬೋದು ಅಥವಾ ಒಂದು ನಿಶ್ಚಿತ ಠೇವಣಿ ಇರ್ಬೋದು, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದಕ್ಕೆ ಚಕ್ರಬಡ್ಡಿಯ ಆದಾಯವನ್ನು ಕೂಡ ಗಳಿಸ್ಬೋದು. ಆದರೆ ವಿಶೇಷ ಏನಪ್ಪ ಅಂತಂದರೆ ಮ್ಯೂಚುವಲ್ ಫಂಡಲ್ಲಿ ಈ ಚಕ್ರಬಡ್ಡಿಯ ಒಂದು ಮಹತ್ವ ಮತ್ತು ಅದರ ಇಂಪಾರ್ಟೆನ್ಸಿಂದಾಗಿ ಏನೆಲ್ಲ ವರ್ಕೌಟ್ ಆಗುತ್ತೆ ಅಂತಂದರೆ, ನೀವು ಉದಾಹರಣೆಗೆ ನಾನು ಹೇಳ್ತೀನಿ, ತಿಂಗಳಿಗೆ 10,000 ರೂಪಾಯಿ ಹಾಗೆ ಮ್ಯೂಚುವಲ್ ಫಂಡಲ್ಲಿ ಒಂದು 15 ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರೆ ಅದು ನಿಮಗೆ ಆಶ್ಚರ್ಯ ಆಗ್ಬೋದು, 50 ಲಕ್ಷ ರೂಪಾಯಿಗಿಂತಲೂ ಜಾಸ್ತಿ ಇನ್ಕಮನ್ನು ಕೊಡ್ಬೋದು. ಹಾಗಾದರೆ ಚಕ್ರಬಡ್ಡಿಯ ಒಂದು ಎಫೆಕ್ಟಿಂದಾಗಿ, ಅದರ ಒಂದು ಜಾದುವಿನಿಂದಾಗಿ ಮ್ಯೂಚುವಲ್ ಫಂಡಲ್ಲಿ ನಿಮ್ಮ ಸಂಪತ್ತು ಹೇಗೆ ಕೋಟಿ ಕೋಟಿ ಬೆಳೀತದೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡನ್ನು ನಾವು ತಿಳಿಯೋಣ. ಎಂದಿನಂತೆ ನಾಲೆಜ್ಬಲ್ ಸಂಸ್ಥೆಯ ಸ್ಥಾಪಕರಾದಂತಹ ವಿನೋದ್ ತಂತ್ರಿಯವರು ಮ್ಯೂಚುವಲ್ ಫಂಡಲ್ಲಿ ಚಕ್ರಬಡ್ಡಿಯ ಎಫೆಕ್ಟ್ ಬಗ್ಗೆ ವಿಶೇಷವಾಗಿ ನಮಗೆ ವಿವರಿಸಿಕೊಳ್ಳಲಿಕ್ಕೆಂದರೆ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ವಿನೋದ್ ತಂತ್ರಿ ಅವರು. ಅಂದ ಹಾಗೆ ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ಮ್ಯೂಚುವಲ್ ಫಂಡಲ್ಲಿ ಚಕ್ರಬಡ್ಡಿಯ ಒಂದು ಜಾದು ಏನು ಅದ್ರ ಬಗ್ಗೆ ನಾವು ನಮ್ಮ ವೀಕ್ಷಕರಿಗೆ ನೀವು ಹೇಳ್ಕೊಡ್ಬೇಕು ಅಂತ. ಸೊ ಆಲ್ಬರ್ಟ್ ಐನ್ಸ್ಟೈನ್ ಅಂತ ಒಬ್ಬರಿದ್ದಾರೆ, ಇದ್ದರು. ಸೊ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಚಕ್ರಬಡ್ಡಿ ಏನಿದೆ ಇಸ್ ದ 8th ವಂಡರ್. ಓಕೆ, ದೋಸ್ ಹೂ ಅಂಡರ್ಸ್ಟ್ಯಾಂಡ್ ಇಟ್ ಅರ್ನ್ ಇಟ್. ಅರ್ಥ ಮಾಡ್ಕೊಂಡವರು ಅರ್ನ್ ಮಾಡ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ದೇ ಇದ್ದವರು ಪೇ ಮಾಡ್ತಾರೆ ಅಂಥೇಳಿ. ಜಗತ್ತಿನ 8ನೇ ಅದ್ಭುತ ಅಂತಲೇ ಹೇಳಿದೆ. 8ನೇ ಅದ್ಭುತ. ಓಕೆ, ಇದನ್ನು ಅರ್ಥ ಆಗದೆ ಇದ್ದವರು ಲೋನ್ ಪೇಮೆಂಟ್ ನಾವು ಬಡ್ಡಿಯಾಗಿ ಕೊಡ್ತೀವಿ, ಆಗ ಕೊಡ್ತಾ ಇರ್ತಾರೆ. ಅರ್ಥ ಮಾಡ್ಕೊಂಡಿದ್ದವರು ಇದನ್ನು ಗಳಿಸ್ತಾರೆ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅದರದ್ದು ಚಕ್ರಬಡ್ಡಿ ಲಾಭ ಗಳಿಸ್ತಾರೆ ಅಂಥೇಳಿ. ಸೊ ಇದು ಬೇಸಿಕ್ಲಿ ನಾವು ನೋಡೋದಾದರೆ 2 ವಿಷಯಗಳಲ್ಲಿ ವರ್ಕ್ ಆಗುತ್ತೆ. ಇದು ಚಕ್ರಬಡ್ಡಿ ಅಂದರೆ ಏನು ಅಂತ ಹೇಳಿದ್ರೆ, ನೀವು ಇನ್ವೆಸ್ಟ್ ಮಾಡಿರೋ ಮೇಲೆ ಏನು ಗಳಿಕೆ, ಇಂಟ್ರೆಸ್ಟ್ ಇರ್ಬೋದು ಅಥವಾ ಗೇನ್, ಕ್ಯಾಪಿಟಲ್ ಗೇನ್ ಅಂತ ಏನು ಹೇಳ್ತೀವಿ ಅದು ಇರ್ಬೋದು, ಎರಡರ ಮೇಲೇನೂ ಬಡ್ಡಿ ಸಿಗೋದು. ನೀವು ಇನ್ವೆಸ್ಟ್ ಮಾಡಿ ಇರೋದು ವಿಷಯ ಮಾತ್ರ ಅಲ್ಲ. ಸೊ ನೀವೊಂದು 10 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, ಅದರ ಮೇಲೆ ನಿಮಗೆ ಕ್ಯಾಪಿಟಲ್ ಗೇನು ಇರುತ್ತೆ, ಇಂಟ್ರೆಸ್ಟ್ ಇನ್ಕಮು ಇರ್ಬೋದು. ಓಕೆ, ಸೊ ಇದ್ರ ಎರಡರ ಮೇಲೇ 10 ಲಕ್ಷ ಹಾಕಿರೋದು 10 ಲಕ್ಷ 20,000 ಆಯಿತು. ಸೊ ನೆಕ್ಸ್ಟ್ ಟೈಮ್ ಏನಿದೆ 10 ಲಕ್ಷ 20,000 ಮೇಲೆ ಬಡ್ಡಿ ಸಿಗುತ್ತೆ, 10 ಲಕ್ಷದ ಮಾತ್ರ ಮೇಲೆ ಅಲ್ಲ. ಸೊ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಅಂತ ಏನು ಹೇಳ್ತೀವಿ ಅದು ಚಕ್ರಬಡ್ಡಿ ಅಂತ ನಾವು ಅರ್ಥ ಮಾಡ್ಕೊಂಡಿರೋದು. ಅಂದರೆ ಬಡ್ಡಿಯ ಮೇಲೆ ಬಡ್ಡಿ, ಬಡ್ಡಿಯ ಮೇಲೆ ಬಡ್ಡಿ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಾವು ಸರ್ ಇದು ನಮ್ಗೆ ಗೊತ್ತಿರೋದೇ ವಿಷಯ, ನಾವು ಸ್ಕೂಲಲ್ಲಿ ಕಲ್ತಿದ್ದೀವಿ, ಕಾಲೇಜಲ್ಲಿ ಕಲ್ತಿದ್ದೀವಿ ಅಂಥೇಳಿ. ಬಟ್ ಪ್ರಾಕ್ಟಿಕಲಿ ಇದು ನಾವು ಅರ್ಥ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ಆಗುತ್ತೆ ವಿನ, ಇಲ್ಲಾಂದರೆ ನಾವು ಸ್ಕೂಲಲ್ಲಿ ಬರೆದಿರೋದು 1 ಮಾರ್ಕಿಗೋಸ್ಕರ. ಓಕೆ, ಸೊ ತುಂಬ ಜನರಿಗೆ ಗೊತ್ತಿರೋ ವಿಷಯನೇ, ಆದರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವ ಅಂತ ಹೇಳೋದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಸರ್, ಸಾಮಾನ್ಯವಾಗಿ ಚಕ್ರಬಡ್ಡಿ ಅಂದಾಗ ಬ್ಯಾಂಕಲ್ಲಿ FD ಕೂಡ ಚಕ್ರಬಡ್ಡಿ ಸಿಗುತ್ತೆ. ಈಗ ತಾವು ಹೇಳ್ತಾ ಇದ್ರೆ ಮ್ಯೂಚುವಲ್ ಫಂಡಲ್ಲೂ ಕೂಡ ಚಕ್ರಬಡ್ಡಿ ಸಿಗುತ್ತೆ ಅಂತ, ಇದಕ್ಕೆ ವ್ಯತ್ಯಾಸ ಇದೆಯಾ, ಏನು ಹೇಳ್ತೀರಿ ಅಂತ? ಒಂದು ಮೇಜರ್ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಬ್ಯಾಂಕಲ್ಲಿ ಸಿಗೋ ಚಕ್ರಬಡ್ಡಿ ಏನಿದೆ ಒಂದು 6%, 6.5%, 7% FD ಇರುತ್ತೆ. ಓಕೆ, ಒಂದು. ಸೆಕೆಂಡ್ ಏನು ಅಂತ ಹೇಳಿದ್ರೆ, ಜನರಲಿ 90% ಆಫ್ ದ ಟೈಮ್ ಏನಿದೆ, ಈಗ 1 ವರ್ಷಕ್ಕೋಸ್ಕರ FD ಮಾಡ್ತೀವಿ, ಆ FD ಅದ್ದು ಏನು ಇಂಟ್ರೆಸ್ಟ್ ಇದೆ ಅದನ್ನು ನಾವು ತೆಗೆದುಬಿಡ್ತೀವಿ. ಓಕೆ, ಸೊ ದಟ್ ಈಸ್ ದ ಸೆಕೆಂಡ್ ಡಿಫ್ರೆನ್ಸ್. ಥರ್ಡ್ ಏನಂತ ಹೇಳಿದ್ರೆ, ಅಲ್ಲಿ ಚಕ್ರಬಡ್ಡಿ ಏನು ಅರ್ನ್ ಮಾಡ್ತಾ ಇದೀವಿ ಅದು ಫಿಕ್ಸ್ಡ್ ಆಗಿರುತ್ತೆ. ಓಕೆ, ಈಗ ನಿಮ್ಗೆ ಗೊತ್ತು, ನಾನು 10 ಲಕ್ಷ ಹಾಕಿದ್ದೀನಿ, ನಂಗೆ 6% ಸಿಗೋದು, ನೆಕ್ಸ್ಟ್ ವರ್ಷ 6% ಮೇಲೆ ವಾಪಸ್ ಬಡ್ಡಿ ಬರುತ್ತೆ. ಸೊ ಇದು ಬ್ಯಾಂಕಿಂಗ್ ಸಿಸ್ಟಮ್, ಅದಂದರೆ ಸಿಸ್ಟಮ್ಯಾಟಿಕ್ ಆಗಿ ಹೋಗುತ್ತದು. ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಇನ್ಕಮ್ ಮತ್ತು ಕ್ಯಾಪಿಟಲ್ ಗೇನು ಎರಡರ ಮೇಲೇನೂ ಚಕ್ರಬಡ್ಡಿ ವರ್ಕ್ ಆಗುತ್ತೆ. ಒಂದು. ಸೆಕೆಂಡ್ ವಿಷಯ ಏನು, ನೀವು 10 ಲಕ್ಷ ಹಾಕಿರೋದು
6% ಗ್ರೋತ್ ಆಗೋದಿಲ್ಲ, 12% ಗ್ರೋತ್ ಆಗೋದಿಲ್ಲ, 40% ಗ್ರೋತ್ ಅದು ಒಂದು ವರ್ಷ -20% ಆಗ್ಬೋದು, ಸೆಕೆಂಡ್ ಇಯರ್ +20% ಆಗ್ಬೋದು, ಥರ್ಡ್ ಇಯರ್ +9% ಆಗ್ಬೋದು. ಸೊ ಬೇರೆ ಬೇರೆ ಟೆನ್ಯೂರಲ್ಲಿ ಬೇರೆ ಬೇರೆ ರೇಟಲ್ಲಿ ಕಂಪೌಂಡಿಂಗ್ ಆಗುತ್ತೆ. ಓಕೆ, ಆದರೆ ನೀವು ಕೇಳಿದ ಕ್ವೆಶನಿಗೆ ಆನ್ಸರ್ ಏನು ಅಂತ ಹೇಳಿದ್ರೆ, ಫಿಕ್ಸೆಡ್ ಡೆಪಾಸಿಟಲ್ಲಿ ಒಂದು 7% ಬಡ್ಡಿ ನೀವು ಕಂಪೌಂಡಿಂಗ್ ಮಾಡಿದ್ರೂ 7% ಬಡ್ಡಿಗೆ ವರ್ಕೌಟ್ ಆಗಿದೆ. ಹಿಸ್ಟಾರಿಕಲಿ ನೋಡಿದ್ರೆ ಮ್ಯೂಚುವಲ್ ಫಂಡ್ ಅಪ್ರಾಕ್ಸಿಮೇಟ್ಲಿ 12% ಬಡ್ಡಿಗೆ ಕಂಪೌಂಡಿಂಗ್ ಆಗಿದೆ. ಅಂದರೆ ಹಿಸ್ಟಾರಿಕಲ್ 5% ಜಾಸ್ತಿನೇ ಸಿಕ್ಕಿದೆ ಮ್ಯೂಚುವಲ್ ಫಂಡಲ್ಲಿ, ಜಾಸ್ತಿನೇ ಸಿಕ್ಕಿದೆ. ಓಕೆ, ಸೊ ಒಂದು ಸೆಕೆಂಡ್ ಏನು ಅಂತ ಹೇಳಿದ್ರೆ, ಫಿಕ್ಸೆಡ್ ಡೆಪಾಸಿಟ್ಗಳಲ್ಲಿ ಅಕ್ರೂಡ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಕೊಡಬೇಕು ಅಂತ ಹೇಳಿದ್ರೆ, ನಾನು FD 5 ವರ್ಷಕ್ಕೆ ಇಟ್ಟಿದ್ದೀನಾದರೆ ನನಗೆ ಏನು ಇನ್ಕಮ್ ಅಕ್ರೂಡ್ ಆಗುತ್ತೆ, ಅಕ್ರೂಡ್ ಅಂದರೆ ಅರ್ನ್ ಆಗಿದೆ ಬಟ್ ನನ್ನ ಅಕೌಂಟಿಗೆ ಬರಲಿಲ್ಲ, ನನ್ನ ಕಿಸೆಗೆ ಬಂದಿಲ್ಲ, ಅದರ ಮೇಲೂ ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. ವೆರಸ್ ಮ್ಯೂಚುವಲ್ ಫಂಡಲ್ಲಿ ನಾನೀಗ ಒಂದು 10 ಲಕ್ಷ ರೂಪಾಯಿ ಹಾಕಿ ಒಂದು 10 ವರ್ಷ 8 ವರ್ಷ ನಂತರ ತೆಗಿತೀನಾದರೆ ನನಗೆ ಟ್ಯಾಕ್ಸ್ ಬರೋದು ವಿಡ್ರಾ ಮಾಡೋ ಟೈಮಲ್ಲಿ ಮಾತ್ರ. ಅಮೇಝಿಂಗ್. ಓಕೆ, ಸೊ ಮಿಡ್ಲಲ್ಲಿ ನಾನು ಟ್ಯಾಕ್ಸ್ ಪೇ ಮಾಡೋದು ಅಗತ್ಯ ಇಲ್ಲ. ಸೊ ಇದು ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಫಿಕ್ಸೆಡ್ ಡೆಪಾಸಿಟಲ್ಲಿ ಕಂಪೌಂಡಿಂಗ್ ಆ್ಯಂಡ್ ಟ್ಯಾಕ್ಸೇಷನ್ ಆ್ಯಂಡ್ ಮ್ಯೂಚುವಲ್ ಫಂಡಲ್ಲಿ ಕಂಪೌಂಡಿಂಗ್ ಆ್ಯಂಡ್ ಟ್ಯಾಕ್ಸೇಷನ್. ಸೊ ಸಿಂಪಲಾಗಿ ಹೇಳೋದಾದರೆ, ಫಿಕ್ಸೆಡ್ ಡೆಪಾಸಿಟಲ್ಲಿ ಒಂದು ಫಿಕ್ಸೆಡ್ ರೇಟಲ್ಲಿ ನಿಮಗೆ ಕಂಪೌಂಡಿಂಗ್ ಸಿಗುತ್ತೆ. ವೆರಸ್ ಮ್ಯೂಚುವಲ್ ಫಂಡ್ಸಲ್ಲಿ ವೇರಿಯಬಲ್ ರೇಟಲ್ಲಿ ಇಂಟ್ರೆಸ್ಟ್ ಮೇಲೆ ಹಾಗೂ ಕ್ಯಾಪಿಟಲ್ ಗೇನ್ ಮೇಲೆ ಏನು ಪ್ರಾಫಿಟ್ ಆಗಿರುತ್ತೆ ಅದರ ಮೇಲೆ ಎರಡರಲ್ಲೂ ಕಂಪೌಂಡಿಂಗ್ ಆಗುತ್ತೆ. ಸೊ ಫಿಕ್ಸೆಡ್ ರೇಟ್ ಇರೋದಿಲ್ಲ, 6% ಎವ್ರಿ ಇಯರ್ ಅಂತ ಇರೋದಿಲ್ಲ. ಒಂದು ವರ್ಷ 12% ಆಗ್ಬೋದು, ಒಂದು ವರ್ಷ 15% ಆಗ್ಬೋದು, ಒಂದು ವರ್ಷ 20% ಆಗ್ಬೋದು. ಸೊ ವೇರಿಯಬಲ್ ರೇಟಲ್ಲಿ ವೇರಿಯಬಲ್ ಅಮೌಂಟ್ ಮೇಲೆ ಕಂಪೌಂಡಿಂಗ್ ಆಗುತ್ತೆ. ಸೊ ಹಾಗಾಗಿ ಅದರ ಟೋಟಲ್ ಒಂದು ಕಂಪ್ಯಾರಿಸನ್ ಹಿಸ್ಟೋರಿಕಲ್ ನಾವು ನೋಡಿದಾಗ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರಿ. ಹೌದು ಹೌದು, ಓವರ್ ಆಲ್ ನೋಡಿದ್ರೆ ನಾವು ಎವರೇಜ್ ರಿಟರ್ನ್ CAGR ಅಂತ ಏನು ಹೇಳ್ತೀವಿ ಅದು ಫಿಕ್ಸೆಡ್ ಡೆಪಾಸಿಟ್ಗಿಂತ ಹೆಚ್ಚಿದೆ. ಆದರೆ ಫಿಕ್ಸೆಡ್ ಡೆಪಾಸಿಟಲ್ಲಿ ಶಾರ್ಟ್ ಟರ್ಮ್ಗೋಸ್ಕರ 1 ಇಯರ್ 2 ಇಯರ್ ಹಾಕಿದ್ರೆ ನಿಮಗೆ ಅದು ಸೇಫಾಗಿ ಇರುತ್ತೆ. ಮ್ಯೂಚುವಲ್ ಫಂಡಲ್ಲಿ ನಾವು ಏನು ಹೇಳ್ತೀವಿ, ನಾವು ಅಟ್ಲೀಸ್ಟ್ 10 ವರ್ಷ ಇಡಬೇಕು, ಅದು ಆಗ ಮಾತ್ರ ನೀವು 12% ರಿಟರ್ನ್ ಎವರೇಜ್ ಕಾಣಲಿಕ್ಕಾಗತ್ತೆ. ಸೊ ನೀವು ಫಿಕ್ಸೆಡ್ ಡೆಪಾಸಿಟಲ್ಲಿ ನೀವು 1 ವರ್ಷ ಇಟ್ಟರೂ ನಿಮಗೆ 6% ಸಿಗೋದು, 10 ವರ್ಷ ಇಟ್ಟರೂ 6% ಸಿಗೋದು. ಇದು ಹಂಗಲ್ಲ. ಸೊ ಈ ಪ್ರಶ್ನೆ ಏನಿದೆ ಅದು ಕ್ಲೈಂಟಿದ್ದು ಅವರ ಇನ್ವೆಸ್ಟರ್ ಇದ್ದು ನೀಡ್ ಮೇಲೆ ಬೇಸ್ ಆಗುತ್ತೆ. ಓಕೆ, ನನಗೆ 1 ವರ್ಷ ಆದಮೇಲೆ ದುಡ್ಡು ಬೇಕು ಅಂತೇಳಿ ಫಿಕ್ಸೆಡ್ ಡೆಪಾಸಿಟ್ ಬೆಸ್ಟ್ ಆಪ್ಷನ್. ಇಲ್ಲ ಸರ್ ನನಗೆ 10 ವರ್ಷ ಆ ತನಕ ನಂಗೆ ಇಡ್ತೀನಿ, ನನಗೊಂದು ಗೋಲ್ ಇದೆ 10 ವರ್ಷ ಆದಮೇಲೆ ಅಂತ ಆದರೆ ಮ್ಯೂಚುವಲ್ ಫಂಡ್ ಬೆಸ್ಟ್. ಓಕೆ, ಅಂದರೆ 10 ವರ್ಷ ಒಂದು ತಾಳ್ಮೆ ಇರುವವರು ಅದರ ಬೆನಿಫಿಟನ್ನು ಪಡಿಬೋದು ಅಂತ. ಕರೆಕ್ಟ್ 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 ಸರ್, ಸಾಮಾನ್ಯವಾಗಿ ಈ ಯೋಜನೆಗಳಂದರೆ 10 ರಿಂದ 15 ವರ್ಷಗಳ ಒಂದು ದೀರ್ಘ ಅವಧಿಯನ್ನು ಇರುವಂಥದ್ದು. ಒಂದು ಉದ್ದೇಶಕ್ಕೋಸ್ಕರ ಆ ಥರ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಆದರೂ ಕೂಡ ಏನೋ ಒಂದು ಕಾರಣಕ್ಕೆ ಒಂದು 6 ರಿಂದ 8 ವರ್ಷಗಳ ಅವಧಿಯಲ್ಲಿ ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಬಯಸಿದರೆ ಆವಾಗ ಅವ್ರಿಗೆ ಸಿಗುವಂಥ ಈ ಚಕ್ರ ಬಡ್ಡಿ ಇದೆಯಲ್ಲ ಅದ್ರ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ. ಸೊ ಜನರಲಿ ನಾವೇನು ಹೇಳ್ತೀವಿ, 15 ವರ್ಷ ಒಂದು 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 15 ವರ್ಷ ಆದಮೇಲೆ ಒಂದು 50 ಲಕ್ಷ ಸಿಗುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಜನ ಏನು ಥಿಂಕ್ ಮಾಡ್ತಾರೆ, ನಮ್ಮದು ಮೆಂಟಲ್ ಕ್ಯಾಲ್ಕುಲೇಷನ್ ಏನಿರುತ್ತೆ ಅಂತ ಹೇಳಿದ್ರೆ, ಓಕೆ 15 ವರ್ಷಕ್ಕಾದರೆ 50 ಲಕ್ಷ ಸಿಗುತ್ತೆ, ಹಾಗಾದರೆ 8 ವರ್ಷಕ್ಕೆ 25 ಲಕ್ಷ ಸಿಗುತ್ತೆ ಅಂತೇಳಿ. ಓಕೆ, ಆದರೆ ಕಂಪೌಂಡಿಂಗ್ ಮೆಥಡಾಲಜಿಯಲ್ಲಿ ಅದು ಹಾಗೆ ವರ್ಕ್ ಆಗೋದಿಲ್ಲ. ಓಕೆ, ಅದು ಹೇಗೆ ವರ್ಕ್ ಆಗುತ್ತೆ ನಾವು ಇದೊಂದು ನಂಬರ್ಸ್ ಹಾಕ್ಕೊಂಡು ನೋಡೋಣ. ಈಗ 15 ವರ್ಷದಲ್ಲಿ ನಿಮ್ಮ SIP ಹೇಗೆ ಕಂಪೌಂಡಿಂಗ್ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳೋದನ್ನು ನಾವು ಒಂದು ಕ್ಲಿಯರಾಗಿ ನಂಬರ್ಸ್ ಹಾಕ್ಕೊಂಡು ನೋಡೋಣ. ಸೊ ನಾವಿಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ತಿಂಗಳಿಗೆ ಒಂದು ಅಪ್ರಾಕ್ಸಿಮೇಟ್ ರಿಟರ್ನ್ ಒಂದು 12% ಅಂತ ತೊಗೊಂಡಿದ್ದೀವಿ, ಎಕ್ಸ್ಪೆಕ್ಟೆಡ್ ರಿಟರ್ನ್, ಅಸ್ಯೂಮ್ಡ್ ರಿಟರ್ನ್ ಅದು. ಸೊ ಒಬ್ಬರು 8 ವರ್ಷಕ್ಕೋಸ್ಕರ ಒಂದು SIP ಮಾಡ್ತಾರೆ. ಸೊ ಆಗ ಕ್ಯಾಪಿಟಲ್ ಇನ್ವೆಸ್ಟೆಡ್ ಏನಿದೆ, ಓಕೆ 8 ವರ್ಷ ಇಂಟು 12 ತಿಂಗಳು ಅದು ಏನಾಗುತ್ತೆ, ಅದರದ್ದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನಿದೆ 9,60,000 ರೂಪಾಯಿ ಆಗುತ್ತೆ. ಸೊ ಅವರಿಗೆ ಅಪ್ರಾಕ್ಸಿಮೇಟ್ಲಿ 16 ಲಕ್ಷ ರೂಪಾಯಿ ಅವ್ರದ್ದು ಕಾರ್ಪಸ್ ಆಗಿರುತ್ತೆ. ಓಕೆ, ಆದರೆ ನಾವು ಇಲ್ಲಿಗ ಮ್ಯಾಜಿಕ್ ನಂಬರ್ ನಾವು ಏನು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ದ ಕಾನ್ಸೆಪ್ಟ್ ಇಸ್ 8421 ಅಂಥೇಳಿ. ಸೊ 8421 ಅಂತ ಹೇಳಿದ್ರೆ, ಸೊ 8 ವರ್ಷ SIP ಮಾಡಿದ್ದಾರೆ, ಅದನ್ನೇ ಇವರು 4 ವರ್ಷ ಎಕ್ಸ್ಟೆಂಡ್ ಮಾಡಿದ್ರೆ, ಓಕೆ 4 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿದ್ರೆ ಏನಾಗುತ್ತೆ ಅಂಥೇಳಿ, ಅಂದರೆ 8 + 4. ಸೊ ಫಸ್ಟ್ ಇಯರ್ ಏನಾಯಿತು, 9,60,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಕ್ಕೆ ಅವರಿಗೆ 16 ಲಕ್ಷ ರೂಪಾಯಿ ಕಾರ್ಪಸ್ ಸಿಕ್ತು. ಅದನ್ನೇ 4 ವರ್ಷ ಕಂಟಿನ್ಯೂ ಮಾಡಿದ್ರೆ, ಓಕೆ ಅಂತ ಹೇಳಿದ್ರೆ 10,000 ರೂಪಾಯಿ SIP ಕಂಟಿನ್ಯೂ ಮಾಡ್ತಾರೆ ಇನ್ನೂ 4 ವರ್ಷ, ಅಂದರೆ 12 ವರ್ಷದ SIP ಮಾಡಿದ್ರೆ ಅವರ ಟೋಟಲ್ ಕಾರ್ಪಸ್ ಈಗ ಏನಿತ್ತು 9,60,000 ಅದು 14,40,000 ಆಗಿದೆ. ಸೊ ಜಸ್ಟ್ ಬೈ ಇನ್ಕ್ರೀಸಿಂಗ್ ಅದೊಂದು 4.5 ಲಕ್ಷ ಇನ್ಕ್ರೀಸ್ ಮಾಡಿದ್ದಕ್ಕೆ ಅವರ
ಪ್ರಾಫಿಟ್ಸ್ ಅವ್ರದ್ದು ಕಾರ್ಪಸ್ ಏನಿದೆ 16 ಲಕ್ಷದಿಂದ ಡಬಲ್ ಆಗಿ 32 ಲ್ಯಾಕ್ಸ್ ಆಗುತ್ತೆ. ಓಕೆ, ಸೊ ಇದು ಕಾಂಪೌಂಡಿಂಗ್, ಇದು ಪವರ್. ಓಕೆ, ಅದಕ್ಕೋಸ್ಕರ ನಾವು 10 ವರ್ಷ 12 ವರ್ಷ ಅಂತ ಹೇಳೋದು. ಈಗ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ. ನಮ್ಮದು ರೂಲ್ ಏನು, 8421. ಸೊ 8421ಅಲ್ಲಿ 2ಗೆ ಇನ್ನೊಂದು 2 ಇಯರ್ಸ್ ಎಕ್ಸ್ಟೆಂಡ್ ಮಾಡಿದ್ರೆ ಏನು ಲಾಭ ಆಗುತ್ತೆ ನೋಡೋಣ. ಸೊ ಇನ್ನೊಂದು 2 ಇಯರ್ಸ್ ಎಕ್ಸ್ಟೆಂಡ್ ಮಾಡಿದ್ರೆ, ಇನ್ನೊಂದು 2 ಇಯರ್ಸ್ ಅಂತ ಹೇಳಿದ್ರೆ ಎಷ್ಟಾಯಿತು, 10,000 × 24 ತಿಂಗಳು, 2,40,000 ರೂಪಾಯಿ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿ ಇನ್ನೂ ಸ್ವಲ್ಪ ಇನ್ವೆಸ್ಟ್ಮೆಂಟಿಗೆ ಟೈಮ್ ಕೊಟ್ಟರೆ. ಸೊ ಹೌ ಮಚ್ ಯು ಇನ್ವೆಸ್ಟ್ ಇಸ್ ಇಂಪಾರ್ಟೆಂಟ್, ಬಟ್ ಹೌ ಮಚ್ ಟೈಮ್ ಯು ಇನ್ವೆಸ್ಟೆಡ್, ಸ್ಟೇಯಿಂಗ್ ಇನ್ವೆಸ್ಟೆಡ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಅದು ನೋಡಿದ್ರೆ ನಿಮ್ಮ ಕಾರ್ಪಸ್ ಏನಿದೆ 6 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಕ್ಕೆ 16 ಲಕ್ಷ ಇರೋ ಲಾಭ ಏನಿದೆ ಅದು ನಿಮಗೆ 43 ಲಕ್ಷ ಆಯಿತು. ಓಕೆ, 43 ಲ್ಯಾಕ್ ರುಪೀಸ್ ಆಗುತ್ತೆ. ಸೊ 8421 ಈಗ 1ಗೆ ಹೋದರೆ ಇನ್ನೊಂದು ವರ್ಷ ಎಕ್ಸ್ಟೆನ್ಷನ್. ಓಕೆ, ನೋಡಿದ್ರೆ ನೀವು ಟೋಟಲ್ ಆಗಿ 10,000 ರೂಪಾಯಿ 15 ವರ್ಷ ಹಾಕಿದ್ರೆ ಒಂದು 18 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ದಂಗೆ ಆಯಿತು. ಸೊ ಈ 18 ಲಕ್ಷಕ್ಕೆ ನಿಮಗೆ 50 ಲ್ಯಾಕ್ ರುಪೀಸ್ ಬರುತ್ತೆ ಅಂತೇಳಿದ್ರೆ 8 ಇಯರ್ಸಿಗೆ ಬಂದಿರೋದು 16 ಲ್ಯಾಕ್ ಕಾರ್ಪಸ್ ಆಗಿರೋದು. ನೀವು ಇನ್ನೊಂದು 7 ಇಯರ್ಸ್ ಎಕ್ಸ್ಟೆಂಡ್ ಮಾಡಿದ್ದಕ್ಕೆ ನಿಮ್ಮ ಕಾರ್ಪಸ್ ಏನಿದೆ ಆಲ್ಮೋಸ್ಟ್ 4 ಪಟ್ಟು ಇನ್ಕ್ರೀಸ್ ಆಗಿದೆ. ಓಕೆ, ಸೊ 50 ಲ್ಯಾಕ್ ಪ್ರಾಫಿಟ್ ಆಗಿದೆ. ನೀವು ಲಾಸ್ಟ್ 1 ತಿಂಗಳಲ್ಲಿ 1 ವರ್ಷದಲ್ಲಿ ಇನ್ವೆಸ್ಟ್ ಮಾಡಿದ್ದು 1,20,000 ಮಾತ್ರ, ಆದರೆ ನಿಮ್ಮ ಲಾಭ ಚೇಂಜ್ ಆಗಿರೋದು 7 ಲಕ್ಷ. ಸೊ ನೀವು ಡಿಸ್ಟೆನ್ಸ್ ನೋಡಿದ್ರೆ, ಸೊ ಇಟ್ ಈಸ್ ಅನ್ ಅಮೇಝಿಂಗ್. ಇದು ಪವರ್ ಆಫ್ ಕಾಂಪೌಂಡಿಂಗ್. ಸೊ ಎವ್ರಿಬಡಿ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವ್ರು ಏನು ಮಾಡಬೇಕು, SIP ಮಾಡಬೇಕಾದ್ರೆ ಮನಸ್ಸಲ್ಲಿ ಅಟ್ಲೀಸ್ಟ್ 15 ವರ್ಷ ಮಾಡ್ತೀನಿ, ನಿಮಗೆ ಧೈರ್ಯ ಇಲ್ಲಾದರೆ 8 ವರ್ಷಕ್ಕಂತ ಸ್ಟಾರ್ಟ್ ಮಾಡಿ. 8 ವರ್ಷ ಆದ ಮೇಲೆ ನೀವು ಕಂಟಿನ್ಯೂ ಮಾಡ್ಬೋದು, ಅದೇನು ಇಷ್ಟೇ ವರ್ಷ ಮಾಡಿ ನಿಲ್ಲಿಸ್ಬೇಕಂತ ಏನೂ ಇಲ್ಲ. ಸೊ ಈ 8421 ಪ್ರಿನ್ಸಿಪಲ್ ನೀವು ಫಾಲೋ ಮಾಡಿದ್ರೆ ನಿಮ್ಮ ದುಡ್ಡು ಏನಿದೆ ಅದು 10 ಲಕ್ಷ ಹಾಕಿರೋದು, ಓಕೆ, ಅಂದರೆ ತಿಂಗಳಿಗೆ 10,000 ಹಾಕಿರೋದು 50 ಲಕ್ಷ ತನಕ ಹೋಗೋ ಪ್ರೊಬಬಿಲಿಟೀಸ್ ತುಂಬ ಹೈ ಇದೆ. ಸರ್, ಹಾಗಿದ್ರೆ ಈಗ ಈ ಉದಾಹರಣೆಯಲ್ಲಿ ನಾವು ಗಮನಿಸಬಹುದಂಥ ಒಂದು ಮೇಜರ್ ಅಂಶ ಏನಂತಂದರೆ, ಈ ಚಕ್ರಬಡ್ಡಿಯ ಒಂದು ಸೂಪರ್ ಎಫೆಕ್ಟ್ ಅನ್ನುವಂಥದ್ದು ಕೊನೆ ವರ್ಷಗಳಲ್ಲಿ ಸಿಗುವಂಥದ್ದು, ಕೊನೆಯ ಒಂದು 5-6 ವರ್ಷಗಳ ಅವಧಿಯಲ್ಲಿ. ಯಾಕೆ ಈ ಥರ ಆಗುತ್ತೆ ಅಂತ? ಸೊ ಮ್ಯಾಥಮೆಟಿಕ್ಲಿ ನೀವು ನೋಡಿದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ನಾವು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರೋದು 15 ವರ್ಷ ಅಂತ ಹೇಳಿದ್ರೆ 180 ತಿಂಗಳು. ಸೊ 180 ತಿಂಗಳಲ್ಲಿ ಈಗ ಫಸ್ಟ್ SIP ಏನಿದೆ ಅದಕ್ಕೆ ಕಂಪೌಂಡಿಂಗ್ ಆಗಲಿಕ್ಕೆ 180 ತಿಂಗಳು ಸಿಗುತ್ತೆ. ಓಕೆ, ಸೆಕೆಂಡ್ SIPಗೆ 179 ತಿಂಗಳು ಸಿಗುತ್ತೆ, ಥರ್ಡ್ SIPಗೆ 178 ಸಿಗುತ್ತೆ. ನೀವು ಹಾಗೆ ಆ್ಯನ್ವಲಿ ನೋಡಿದ್ರೆ ಫಸ್ಟ್ 1 ವರ್ಷ ಹಾಕಿರೋ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಅದಕ್ಕೆ ಕಂಪೌಂಡ್ ಆಗಲಿಕ್ಕೆ 15 ವರ್ಷ ಸಿಕ್ಕಿದೆ, 14 ವರ್ಷ 15 ವರ್ಷ ಸಿಕ್ಕಿದೆ. ಓಕೆ, ಸೊ ನಿಮ್ಮ SIPಗೆ ಪವರ್ ಸಿಗೋದು ಆ ಫಸ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ ಅಲ್ಲಿಂದ. ಸೊ ಯಾವಾಗಲೂ ನಾವು ಅದಕ್ಕೆ ಹೇಳ್ತೀವಿ ಸ್ಟಾರ್ಟ್ ಅರ್ಲಿ ಆ್ಯಂಡ್ ಸ್ಟೇ ಲಾಂಗರ್. ಓಕೆ, ಸೊ ಅದು ಇಂಪಾರ್ಟೆಂಟ್. ಸ್ಟಾರ್ಟ್ ಅರ್ಲಿಯಾಗಿ ಮಾಡಬೇಕು. ಇಲ್ದಿದ್ದರೆ ನೀವು ಇನ್ವೆಸ್ಟ್ ಮಾಡಿದ್ದೇನಿದೆ ಈಗಲೂ ಮಾಡಿ. ಯಾವಾಗಲೂ ಸರ್ ನಂಗೆ 45 ವರ್ಷ ಆಗೋಯ್ತು ಈಗ ಮಾಡಬೇಕಾ ಬೇಡವಾ ಅಂತ ಕೇಳ್ಬೋದು ನೀವು. ಈಗಲೂ ಆದರೆ ಲೇಟ್ ಆದರೂ ಅಡ್ಡಿಲ್ಲ, ಸ್ಟಾರ್ಟ್ ಮಾಡಿ, ಬಟ್ ಸ್ಟೇ ಫಾರ್ ಲಾಂಗರ್. ಸೊ ನಿಮಗೆ ಲಾಂಗ್ ಟರ್ಮ್ ಇದ್ದ ಹಾಗೆ ಕಾಂಪೌಂಡಿಂಗ್ ಬೆನಿಫಿಟ್ ತುಂಬ ಜಾಸ್ತಿ ಸಿಗುತ್ತೆ. ನಿಮ್ಗೆ ಈಗ ಅರ್ಥ ಆಗಿರ್ಬೋದು ವೈ ಇಟ್ ಈಸ್ ಕಾಲ್ಡ್ ಆಸ್ 8th ವಂಡರ್ ಅಂತೇಳಿ. 10,000 ಇನ್ವೆಸ್ಟ್ ಮಾಡಿರೋದು ಇವತ್ತು 50 ಲಕ್ಷ ತನಕ ಹೋಗಲಿಕ್ಕೆ ಸಾಧ್ಯತೆಗಳಿದೆ. ಖಂಡಿತವಾಗಿ ಕೂಡ ಇಲ್ಲಿ ಹೂಡಿಕೆದಾರರು ತಿಳಬೇಕಾದ ಏನಂದರೆ, ಎಷ್ಟು ಸಾಧ್ಯನೋ ಅಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಮಾಡಿ ಅನ್ನುವಂಥದ್ದು, ಮತ್ತು ದೀರ್ಘಕಾಲ ಆ ಇನ್ವೆಸ್ಟನ್ನು ಕಂಟಿನ್ಯೂ ಮಾಡಿ ಅಂತ. ಇನ್ ಕೇಸ್ ನನಗೆ ತಡ ಆಯಿತು ಅಂತ ಇದ್ರೂ ಕೂಡ ಯೋಚನೆ ಮಾಡಬೇಕಾಗತ್ತೆ ಇಲ್ಲ, ಸ್ಟಿಲ್ ನೀವು ಲಾಂಗರ್ ಟೈಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಅದರ ಬೆನಿಫಿಟ್ ಸಿಗುತ್ತೆ ಅನ್ನುವಂಥದ್ದು. ಹೌದು. ಸೊ ಇಂತಹ ಒಂದು 8th ವಂಡರ್, ಜಗತ್ತಿನ ಒಂದು 8ನೇ ಅದ್ಭುತ ಆಗಿರುವಂಥ ಚಕ್ರಬಡ್ಡಿ ಯಾವ ರೀತಿ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡುವವರಿಗೆ ಒಂದು ಉದಾಹರಣೆ ಸಮೇತ, ಅಂದರೆ ತಿಂಗಳಿಗೆ ಒಂದು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಒಂದು 15 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಹೇಗೆ 50 ಲಕ್ಷದವರೆಗೆ ಬೆಳೀತದೆ ಅನ್ನುವಂಥ ಒಂದು ವಿಶೇಷವಾದ ಮಾಹಿತಿಯನ್ನು ತಿಳಿಸಿಕೊಟ್ಟದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ವೀಕ್ಷಕರೇ, ನಾವು ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ಮ್ಯೂಚುವಲ್ ಫಂಡಲ್ಲಿ ಚಕ್ರಬಡ್ಡಿಯ ಒಂದು ಮಹತ್ವ ಮತ್ತು ಅದರ ಜಾದುವನ್ನು ಯಾವ ರೀತಿ ನಾವು ತಿಳ್ಕೋಬೇಕು ಅನ್ನೋದನ್ನು 8421 ಸೂತ್ರದ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ಇಂಥ ಮತ್ತಷ್ಟು ಉಪಯುಕ್ತವಾದ ಮಾಹಿತಿಗೋಸ್ಕರ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.
ಸೊ ಹಾಗೆ ನಿಮಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಬೇಕು, ತಂದೆ ಆದ ಒಂದು ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಅಥವಾ ಇನ್ವೆಸ್ಟ್ಮೆಂಟ್ ಇಂಟರ್ಮೀಡಿಯರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಲ್ಲಿ ಸೊ ಕೆಳಗೆ ಕಂಡಿರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಗೂಗಲ್ ಫಾರ್ಮ್ ಲಿಂಕ್ ಇದೆ, ಅದರಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನಮಗೆ ಕನೆಕ್ಟ್ ಆಗ್ಬೋದು. ಸೊ ನಮ್ಮವ್ರು ನಿಮಗೆ ಫೋನ್ ಮಾಡ್ತಾರೆ, ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.